ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ಒಂದು ಚಾನಲಲ್ಲಿ ತುಂಬ ಒಂದು ಮೂವಿ ಲಿಸ್ಟ್ ಹೇಳಿದ್ದೀನಿ, ಬಟ್ ನಾನು ಫಸ್ಟ್ ಟೈಮ್ ಸೀರಿಯಲ್ ಲಿಸ್ಟ್ ಹೇಳ್ತಿರೋದು. ಸೊ ನಾನು ಇವತ್ತು ಸೆಲೆಕ್ಟ್ ಮಾಡಿದ ಚಾನಲ್ ಬಂದುಬಿಟ್ಟು ಕಲರ್ಸ್ ಕನ್ನಡ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೇ ಶುರು ಮಾಡೋಣ. ನಂಬರ್ 40 ದೃಷ್ಟಿ ಬೊಟ್ಟು. ಈ ಸೀರಿಯಲ್ ನನಗೆ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಈ ಸೀರಿಯಲನ್ನು ನಾನು ಹಿಂದಿಯಲ್ಲಿ ನೋಡಿದ್ದೆ, ಬಟ್ ನೀವು ಹಿಂದಿಯಲ್ಲಿ ನೋಡಿಲ್ಲ ಅಂದರೆ ಈ ಸೀರಿಯಲ್ ನೋಡ್ಬೋದು. ತುಂಬ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ. 39 ಪುಣ್ಯವತಿ. ಐ ಹೇಟ್ ದಿಸ್ ಸೀರಿಯಲ್. ಈ ಸೀರಿಯಲ್ ಯಾಕೆ ನಾನು ಅಷ್ಟು ಹೇಟ್ ಮಾಡ್ತೀನಿ ಅಂತ ಈ ಒಂದು ಸೀರಿಯಲ್ ರಿವ್ಯೂ ಮಾಡ್ತೀನಿ, ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಒಬ್ಳ ಜೊತೆ ಮದುವೆ ಆಗೋದು ಆ್ಯಂಡ್ ತಂಗಿಗೆ ಇಷ್ಟನೇ ಇರಲ್ಲ ಮದುವೆ, ಬಟ್ ಅಕ್ಕ ಹೇಳ್ತಾರೆ ನಿಂಗೆ ತಾಳಿ ಕಟ್ಟಿದ್ದು ನೀನು ಒಪ್ಕೋ ಅಂತ. ಯಾವಾಗ ತಂಗಿ ಒಪ್ಕೋತಾಳೆ ಆವಾಗ ಅಕ್ಕನಿಗೆ ಲವ್ ಆಗುತ್ತೆ. ವಿಚಿತ್ರ ಅಲ್ವಾ? ನಿಮಗೆ ಸೀರಿಯಸ್ಲಿ ಈ ಒಂದು ಸೀರಿಯಲ್ ನೋಡಿದಾಗ ಎಷ್ಟು ಇರಿಟೇಟ್ ಅನ್ನಿಸ್ತದೆ ಅಂದರೆ, ನನಗೆ ಲಿಟ್ರಲಿ ತುಂಬ ಜಾಸ್ತಿ ಇರಿಟೇಟ್ ಅನ್ನಿಸ್ತು. ಆ್ಯಂಡ್ ತುಂಬ ಕಡಿಮೆ ಎಪಿಸೋಡಲ್ಲಿ ಈ ಒಂದು ಸೀರಿಯಲ್ ಎಂಡ್ ಮಾಡಿಬಿಟ್ರು. ಯಾಕಂದರೆ ತುಂಬಾ ಬಕ್ವಾಸ್ ಸೀರಿಯಲ್ ಗೈಸ್, ತುಂಬಾ ಬಕ್ವಾಸ್, ಟೈಮ್ ವೇಸ್ಟಿಂಗ್. 38 ಮುದ್ದು ಸೊಸೆ. ಈ ಒಂದು ಸೀರಿಯಲ್ ಯಾವುದೋ ಒಂದು ಲೆಸನನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ, ಬಟ್ ನನಗೆ ಏನು ಲೆಸನ್ ಅಂತಲೇ ಅರ್ಥ ಆಗಲಿಲ್ಲ. ಸೊ ಹಿಡ್ದೀನಿ ಇಲ್ಲಿ. 36 ಪ್ರೇಮ ಕಾವ್ಯ. ಸೊ ನಾನು ಈ ಸೀರಿಯಲ್ ನನಗೆ ಯಾಕೆ ಇಟ್ಟೆ ಅಂದರೆ, ಈ ಸೀರಿಯಲಲ್ಲಿ ತುಂಬ ಜಾಸ್ತಿ ಅಂದರೆ ಟ್ವಿಸ್ಟ್ ಇದೆ, ಒಪ್ಕೋತೀನಿ, ಬಟ್ ತುಂಬ ಎಳಿತಾರೆ. 35 ವಧು. ಈ ಸೀರಿಯಲ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಈ ಒಂದು ಸೀರಿಯಲ್ಗೆ ಟೈಮ್ ಕೊಟ್ಟರು, ಬಟ್ ಈ ಸೀರಿಯಲ್ನ ಸ್ಟೋರಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಈ ಸೀರಿಯಲ್ ಫ್ಲಾಪ್ ಆಯಿತು ಆ್ಯಂಡ್ ನಿಲ್ತು. ಆ್ಯಂಡ್ ಅಷ್ಟೇ ಹೇಳಬಲ್ಲೆ. 34 ಗಂಧದ ಗುಡಿ. ಈ ಸೀರಿಯಲ್ ನಾನು ನೋಡಿಲ್ಲ, ಬಟ್ ಕೆಲವು ಕ್ಲಿಪ್ಸ್ಗಳನ್ನು ನೋಡಿದ್ದೀನಿ, ಪ್ರೋಮೋ ನೋಡಿದ್ದೀನಿ. ಸೊ ಇಂಪ್ರೆಸ್ ಮಾಡುವಂಥ ಸೀರಿಯಲ್ಲೇ, ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಓಕೆನಾ? ಬಟ್ ನೋಡುವ, ಮುಂದೆ ನಾನು ಈ ಸೀರಿಯಲ್ ಬಗ್ಗೆ ಮಾತಾಡೋದಿದ್ದರೆ ಮಾತಾಡ್ತೀನಿ. 33ಗೆ ಹೋಗುವ. 33ಅಲ್ಲಿ ನಾನು ಇಡ್ತಿರೋ ಸೀರಿಯಲ್ ಬಂದುಬಿಟ್ಟು ಶ್ರೀಗೌರಿ. ಈ ಸೀರಿಯಲಲ್ಲಿ ತುಂಬ ಜಾಸ್ತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ನಾನು ಒಪ್ಕೋತೀನಿ. ಸ್ಟಾರ್ಟಿಂಗ್ ನಾನು ಕೂಡ ಎಪಿಸೋಡ್ಸ್ ನೋಡ್ತಿದ್ದೆ, ಮತ್ತು ನನಗೆ ಬೋರ್ ಅನ್ನಿಸ್ತು ಎಪಿಸೋಡ್. ಯಾವಾಗ ಇವ್ರದ್ದು ಲವ್ ಆ್ಯಂಗಲ್ ಶುರು ಆಗುತ್ತೆ ನೋಡಿ, ಆವಾಗ ಎಲ್ಲ ನನಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಸೀರಿಯಲ್ ನೋಡೋಕ್ಕೆ. 32ಅಲ್ಲಿ ಇಡ್ತಿದ್ದೀನಿ ಅಂತರಪಟ. ಈ ಸೀರಿಯಲ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇತ್ತು ಗೈಸ್, ತುಂಬಾ ಜಾಸ್ತಿ ಚೆನ್ನಾಗಿದೆ. ಬಟ್ ಈ ಸೀರಿಯಲ್ನ ಸ್ಟೋರಿ ತುಂಬ ಹೇಳಿದ್ರು ಅಂತ ನಂಗೆ ಅನ್ನಿಸ್ತು. ಬಟ್ ಇವರದು ಕಪಲ್ ಉಂಟು ನೋಡಿ, ತುಂಬಾ ಜಾಸ್ತಿ ಕ್ಯೂಟ್ ಇದೆ. ಸ್ಟಾರ್ಟಿಂಗ್ ಎಪಿಸೋಡ್ ತುಂಬಾ ಜಾಸ್ತಿ ಸಕ್ಕತ್ತಿದೆ, ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡಲಿಕ್ಕಿದ್ದೀರಾ. ಆ್ಯಂಡ್ ಇವರಿಬ್ಬರ ಮಧ್ಯೆ ಪ್ರೀತಿ ಮೂಡೋದು ಕೂಡ ತುಂಬಾ ಜಾಸ್ತಿ ಖುಷಿ ಕೊಡುತ್ತೆ, ಚೆನ್ನಾಗಿ. 31ಅಲ್ಲಿ ಇಡ್ತೀನಿ ಗೌರಿ ಕಲ್ಯಾಣ. ಈ ಸೀರಿಯಲ್ ಯಾಕೆ ಇಟ್ಟೆ ಅಂದರೆ, ಎಲ್ಲ ಒಂದು ಸೀರಿಯಲ್ಸಲ್ಲಿ ತೆಗೆದು ನೋಡಿ, ಅದು ಟಾಪ್ ಸೀರಿಯಲ್ಸ್ಗಳು. ಅದರಲ್ಲಿ ಒಂದೇ ಮನೆಗೆ 3 ಜನ ಹುಡುಗಿರು ಬರೋದು ಆ್ಯಂಡ್ ಒಬ್ಬಳು ವಿಲನ್ ಆಗ್ತಾಳೆ, ಎಲ್ಲ ಒಂದು ಸ್ಟೋರಿ ಅದೇ ರೀತಿ. ಸೊ ಹಾಗಾಗಿ ನಾನು ಈ ಒಂದು ಸೀರಿಯಲನ್ನು ಇಲ್ಲಿಟ್ಟದ್ದು. ಯಾಕಂದರೆ ಸೇಮ್ ಸ್ಟೋರಿ ಸ್ವಲ್ಪ ಬೇರೆ ಬೇರೆ ಮನೆಗೆ ಹೋಗಿ ನೀವು ಲಕ್ಷ್ಮೀ ನಿವಾಸ ಸೀರಿಯಲ್ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ನೋಡಲಿಕ್ಕೆ, ಲೈಕ್ ಬೇರೆ ಬೇರೆ ಮನೆ, ಬೇರೆ ಬೇರೆ ಕತೆ. ಬಟ್ ಇದು ಒಂದೇ ರೀತಿ. 30ಅಲ್ಲಿ ನಾನು ಇಡ್ತಿರೋ ಸೀರಿಯಲ್ ಬಂದುಬಿಟ್ಟು ನಂದಗೋಕುಲ. ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. 29ಅಲ್ಲಿ ಇಡ್ತಿದ್ದೀನಿ ಪವಿತ್ರ ಬಂಧನ. ಈ ಸೀರಿಯಲ್ ಕೂಡ ರೀಸೆಂಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಇದೆ. ಮೇನ್ಲಿ ನನಗೆ ಲೀಡಿಂಗ್ ಕಾಸ್ಟಿದ್ದು ಕೆಮಿಸ್ಟ್ರಿ ತುಂಬ ಜಾಸ್ತಿ ಇಷ್ಟ ಆಯಿತು, ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಈ ಸೀರಿಯಲ್. 28 ಭಾರ್ಗವಿ LLB. ಸೀರಿಯಸ್ಲಿ ಗೈಸ್, ವಧು ಜೊತೆನೇ ಈ ಒಂದು ಸೀರಿಯಲ್ ಕೂಡ ಶುರುವಾಗಿತ್ತು, ಬಟ್ ತುಂಬ ಜಾಸ್ತಿ ಫೇಮಸ್ ಆಗಿದ್ದು ಈ ಸೀರಿಯಲ್. ಯಾಕೆಂದರೆ ಈ ಸೀರಿಯಲ್ನ ಸ್ಟೋರಿ ಅಷ್ಟು ಚೆನ್ನಾಗಿದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ನನಗೂ ಇಷ್ಟ ಈ ಸೀರಿಯಲ್. 27 ಪಾಪ ಪಾಂಡು. ಯಾಕೆ ಇಟ್ಟದ್ದು ಈ ಸೀರಿಯಲ್ ಅಂದರೆ, ಇದೊಂದು ಕಾಮಿಡಿ ಸೀರಿಯಲ್. ನೀವು ತುಂಬ ಜಾಸ್ತಿ ಬೇಜಾರಲ್ಲಿದ್ದೀರಾ, ನಿಮ್ಮ ಮೂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಇದ್ದರೆ ನೀವು ಪಾಪ ಪಾಂಡು ನೋಡಿ, ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ನನಗೆ ಪರ್ಸ್ನಲಿ ಇಷ್ಟ ಗಾಯ್ಸ್ ಈ ಸೀರಿಯಲ್. 26 ಸಿಲಿಲಲ್ಲಿ. ಇದು ಕೂಡ ಒಂದು ಕಾಮಿಡಿ ಸೀರಿಯಲ್. ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಟಾಪ್ 10 ಕನ್ನಡ ಕಾಮಿಡಿ ಸೀರಿಯಲ್ಸ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಈ 2 ಸೀರಿಯಲ್ಸ್ಗಳು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮುಂದೆ ಕೂಡ ಅದರ ಬಗ್ಗೆ ಮಾತಾಡಲಿಕ್ಕಿದ್ದೀವಿ ನಾವು. 25ಅಲ್ಲಿ ಇಡ್ತಾ ಇದ್ದೀನಿ ನಾನು ರಾಜಾರಾಣಿ. ಈ ಸೀರಿಯಲ್ ಕಲರ್ ಸೂಪರಲ್ಲಿ ಬರ್ತಾಯಿತ್ತು. ಇದರೊಟ್ಟಿಗೆ ಉಳಿದ 2 ಸೀರಿಯಲ್ಗಳು ಉಂಟು, ಅದರ ಬಗ್ಗೆಯೂ ಮಾತಾಡ್ತೀನಿ ನಾನು. ಈ ಸೀರಿಯಲ್ ನನಗೆ ತುಂಬ ಜಾಸ್ತಿ ಇಷ್ಟ, ತುಂಬಾ ಜಾಸ್ತಿ ಕ್ಯೂಟ್ ಇದೆ. 24ಅಲ್ಲಿ ಇಡ್ತಾ ಇರೋ ಸೀರಿಯಲ್ ಬಂದುಬಿಟ್ಟು ಭಾಗ್ಯಲಕ್ಷ್ಮಿ. ಈ ಸೀರಿಯಲ್ ತುಂಬಾ ಜಾಸ್ತಿ ಚೆನ್ನಾಗಿದೆ. ಮುಂದೆ ಕೂಡ ಇನ್ನೊಂದು ಸೀರಿಯಲ್ ಬಗ್ಗೆ ಮಾತಾಡಲಿಕ್ಕಿದ್ದೀವಿ, ನಿಮಗೆ ಗೊತ್ತಾಗುತ್ತೆ ಮುಂದೆ. 23ಅಲ್ಲಿ ಇಡ್ತಾ ಇದ್ದೀನಿ ಲಗ್ನ ಪತ್ರಿಕೆ. ಈ ಸೀರಿಯಲ್ ಜಾಸ್ತಿ ನನಗೆ ವಿಷಯ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಫೇಮಸ್ ಆಗಿರಲಿಲ್ಲ, ಬಟ್ ತುಂಬ ಕಡಿಮೆ ಎಪಿಸೋಡ್ ಇದೆ, ನೀವು ನೋಡ್ಬೋದು, ಇಷ್ಟಪಡ್ತೀರಾ ನೀವು. 22ಅಲ್ಲಿ ಇಡ್ತಿದ್ದೀನಿ ಇವಳು ಸುಜಾತ. ಈ ಒಂದು ಸೀರಿಯಲ್ ಕೂಡ ಫೇಮಸ್ ಯಾಕೆ ಆಗ್ತಾ ಇತ್ತು ಅಂದರೆ, ಆ ಟೈಮಲ್ಲಿ ಈ ಸೀರಿಯಲಲ್ಲಿ ಒಬ್ಬಳು ಇಂಡಿಪೆಂಡೆಂಟ್ ವುಮೆನ್ ಇದ್ದು ಸ್ಟೋರಿ ಇಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ, ನಾನು ಮುಂದೆ ಒಂದು ಸೀರಿಯಲ್ ಮೆನ್ಷನ್ ಮಾಡ್ತೀನಿ, ಅವಾಗ ಸ್ವಲ್ಪ ಹೇಳಿಕ್ಕಿದ್ದೀನಿ ನಾನು. ಸೊ 21ನ ಸೀರಿಯಲ್ ಆಗಿರುತ್ತೆ ಕನ್ಯಾಕುಮಾರಿ. ಈ ಸೀರಿಯಲ್ ತುಂಬ ಜಾಸ್ತಿ ಟ್ರೋಲ್ ಮಾಡಿದ್ದಾರೆ, ಬಟ್ ನಾನು ಕೂಡ ಈ ಸೀರಿಯಲ್ ನೋಡ್ತಾ ಇದ್ದೆ. ಸೊ ನಿಮಗೆ ಫನ್ನಿಯಾಗಿ ಒಂದು ಸೀರಿಯಲ್ ನೋಡಬೇಕಂತಿದ್ರೆ ಈ ಸೀರಿಯಲ್ ನೋಡ್ಬೋದು, ಚೆನ್ನಾಗಿದೆ.
ಇನ್ನು ನಾನು ಟಾಪ್ 20 ಸೀರಿಯಲ್ ಏನು ಮಾತಾಡ್ತಿದ್ದೀನಿ, ಇದು ಐಕಾನಿಕ್ ಸೀರಿಯಲ್ ಗೈಸ್. ನನಗೆ ಯಾವುದೇ ಬೇರೆ ಸೀರಿಯಲ್ ಬೀಟ್ ಮಾಡೋಕ್ಕಾಗಲ್ಲ. ಸೊ ತುಂಬಾ ಜಾಸ್ತಿ ಸ್ಪೆಷಲ್ ಪಾತ್ರ ಇದೆ ನನ್ನ ಒಂದು ಮನಸ್ಸಲ್ಲಿ ಈ ಸೀರಿಯಲ್ಸ್ ಬಗ್ಗೆ. ಸೊ ಲೆಟ್ಸ್ ಸ್ಟಾರ್ಟ್. ಟಾಪ್ 20ಯಲ್ಲಿ ಇರ್ತಿದ್ದೀನಿ ನಾಗಕನ್ನಿಕೆ. ಈ ಸೀರಿಯಲ್ ಕೂಡ ತುಂಬಾ ಜಾಸ್ತಿ ಫೇಮಸ್ ಆಗಿತ್ತು. ನಾನೇನು ಇವಳು ಸುಜಾತ ಅಂತ ಹೇಳಿದೆ, ಈ ಸೀರಿಯಲಲ್ಲಿ ಅವರು ಆ್ಯಕ್ಟ್ ಮಾಡಿದರು, ನಾಗಕನ್ನಿಕೆಯಲ್ಲಿ ಕೂಡ ಇದ್ದಾರೆ. ಸೊ ಅದಿತಿ ಪ್ರಭುದೇವರು ತುಂಬ ಜಾಸ್ತಿ ಫೇಮಸ್ ಆದರು. ಆಮೇಲೆ ಇವರಿಗೆ ಇವಳು ಸುಜಾತ ಅನ್ನೋ ಒಂದು ಸೀರಿಯಲ್ ಸಿಕ್ತು, ಅದು ಸ್ವಲ್ಪ ಫೇಮಸ್ ಆಯಿತು. ಬಟ್ ಅದಿತಿ ಪ್ರಭುದೇವರು ಎಷ್ಟು ಫೇಮಸ್ ಆದರು ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು. ನನ್ನ ಪ್ರಕಾರ ಅದಿತಿ ಪ್ರಭುದೇವ್ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಚಾನ್ಸ್ ಸಿಗಬೇಕಿತ್ತು. ಲೈಕ್ ಅವರ ಒಂದು ಮೂವೀಸ್ಗಳು ಟಾಪ್ಗೆ ಹೋಗ್ತಾಯಿತ್ತು, ಬಟ್ ಪರವಾಗಿಲ್ಲ, ಅವರು ಟಾಪಲ್ಲಿದ್ದಾರೆ ಈಗ. ನಂಬರ್ 19 ಲಕ್ಷಣ. ಈ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಕೂಡ ಈ ಸೀರಿಯಲ್ ಎಪಿಸೋಡ್ಸ್ಗಳು ನೋಡಿದ್ದೀನಿ, ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಗೈಸ್. ನೀವು ಇಂಟ್ರೆಸ್ಟಲ್ಲಿ ನೋಡ್ತೀರಾ ಎಲ್ಲ ಎಪಿಸೋಡ್ಸ್ಗಳನ್ನು, ಆ್ಯಂಡ್ ಅಷ್ಟೇ ಹೇಳಬಲ್ಲೆ. ನಂಬರ್ 19 ಸೀತಾವಲ್ಲಭ. ಈ ಒಂದು ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತು ಅಂತ ನಿಮಗೆ ಗೊತ್ತೇ ಇರ್ಬೋದು. ಇದು ಜಾಸ್ತಿ ಫೇಮಸ್ ಆದ ಕಾರಣನೇ ಸೀತಾವಲ್ಲಭ 2 ಬಂದದ್ದು. ಬಟ್ ನನಗೆ ಫಸ್ಟೇ ಇಷ್ಟ ಗೈಸ್, ಇದು ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಸೊ ನೀವು ಸಹ ನೋಡಿ. ನಂಬರ್ 17 ಪದ್ಮಾವತಿ. ಈ ಸೀರಿಯಲ್ ನನ್ನ ಮನಸ್ಸಲ್ಲಿ ಇದೆ ಈಗಲೂ ಕೂಡ, ಯಾಕಂದರೆ ಈ ಸೀರಿಯಲ್ನ ಸ್ಟೋರಿ, ಈ ಒಂದು ಸೀರಿಯಲ್ನ ಟೈಟಲ್ ಟ್ರ್ಯಾಕ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ಬೇರೆ ಸೀರಿಯಲ್ ಕಂಪೇರ್ ಮಾಡೋಕ್ಕಾಗಲ್ಲ. ತುಂಬಾ ಜಾಸ್ತಿ ಚೆನ್ನಾಗಿದೆ. ಆ್ಯಂಡ್ ಅದೊಂದು ದೇವರನ್ನ ಎಲಿಮೆಂಟ್ ಇಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ಅವರ ಮದುವೆ ಆಗೋದು ತುಂಬಾ ಜಾಸ್ತಿ ಚೆನ್ನಾಗಿದೆ. ನಂಬರ್ 16 ಇರ್ತಿದ್ದೀನಿ ಲಕ್ಷ್ಮೀ ಬರಮ್ಮ ಸೀಸನ್ 2. ಈ ಸೀರಿಯಲ್ ಬಗ್ಗೆ ಈಗಲೂ ಕೂಡ ಮಾತಾಡ್ತಾರೆ. ಲಾಸ್ಟಿಗೆ ಸ್ವಲ್ಪ ಬಕ್ವಾಸ್ ಆಗಿತ್ತು, ಒಪ್ಕೋತೀನಿ. ನಾನು ಅದರ ರಿವ್ಯೂ ಕೂಡ ಮಾಡಿದ್ದೆ. ಬಟ್ ಈ ಸೀರಿಯಲ್ನ ಸ್ಟೋರಿ ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಇಬ್ಬರು ಹುಡುಗಿರು, ಒಬ್ಬ ಹುಡುಗ, ಒಂದು ಪಾಸ್ಟ್ ಒಂದು ಪ್ರೆಸೆಂಟ್. ಸೊ ಇಷ್ಟೇ ಹೇಳಬಲ್ಲೆ, ಒಮ್ಮೆ ನೋಡಿ. 15 ಲಕ್ಷ್ಮೀ ಬಾರಮ್ಮ ಸೀಸನ್ 1. ಸೊ ಈ ಒಂದು ಸೀರಿಯಲ್ 2000 ಎಪಿಸೋಡ್ ಪ್ಲಸ್ ಮಾಡಿದೆ. ನೀವು ಯೋಚನೆ ಮಾಡ್ಬೋದು ಈ ಸೀರಿಯಲ್ ಎಷ್ಟು ದೊಡ್ಡ ಹಿಟ್ಟಾಗಿತ್ತು ಕಲರ್ಸ್ ಕನ್ನಡದಲ್ಲಿ ಅಂತ. ಆದರೆ ನನಗೆ ಪರ್ಸ್ನಲಿ ಈ ಸೀರಿಯಲ್ನ ಬಗ್ಗೆ ಮಾತಾಡೋದಾದರೆ, ಈ ಸೀರಿಯಲ್ನ ಕ್ಯಾರೆಕ್ಟರ್ಸ್ ತುಂಬಾ ಜಾಸ್ತಿ ಚೆನ್ನಾಗಿತ್ತು. ಕೆಲವು ಹಾರರ್ ಎಲಿಮೆಂಟ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಒಟ್ಟರೆ ಹೇಳೋದಾದರೆ ತುಂಬ ಜಾಸ್ತಿ ಎಳೆದಿದ್ದಾರೆ ಈ ಸೀರಿಯಲನ್ನು. ಬಟ್ ನಿಮ್ಗೆ ಗೊತ್ತಿರ್ಬೋದು ಲಕ್ಷ್ಮೀ ಬಾರಮ್ಮ ಸೀಸನ್ 2 ಕೂಡ ಎಷ್ಟು ಹಿಟ್ಟಾಗಿದೆ ಅಂತ. ಎನಿವೇಸ್ ಒಮ್ಮೆ ನೋಡ್ಬೋದು ನೀವು. ನಂಬರ್ 14 ಅಗ್ನಿ ಸಾಕ್ಷಿ. ಈ ಸೀರಿಯಲ್ ಕೂಡ ತುಂಬಾ ಜಾಸ್ತಿ ಫೇಮಸ್ ಆಗಿತ್ತು. ಆ್ಯಂಡ್ ಐ ಥಿಂಕ್ TRPಯಲ್ಲಿ 18 ಪಾಯಿಂಟ್ ಸಮಥಿಂಗ್ ಇಷ್ಟ TRP ಪಡೆದು ಈಗ ಕನ್ನಡದಲ್ಲಿ ಕಿರುತೆರೆಯಲ್ಲಿ ನಂಬರ್ 1 ಇದೆ. ನಂಬರ್ 2 ಗಟ್ಟಿಮೇಳ ಇದೆ. ಬಟ್ ಈ ಸೀರಿಯಲ್ನ TRPಯನ್ನು ಬೀಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೀವು ಯೋಚನೆ ಮಾಡ್ಬೋದು ಈ ಸೀರಿಯಲ್ ಎಷ್ಟು ಫೇಮಸ್ ಆಗಿತ್ತು ಅಂತ. ನಂಬರ್ 13 ಪುಟ್ಟಗೌರಿ ಮದುವೆ. ಇದು ಕೂಡ 2000 ಎಪಿಸೋಡ್ ಪ್ಲಸ್ ಮಾಡಿದೆ. ಈ ಸೀರಿಯಲ್ ಕೂಡ ಐಕಾನಿಕ್. ಬಟ್ ಸೀರಿಯಸ್ಲಿ ಗೈಸ್, ನನಗೆ ಈ ಸೀರಿಯಲ್ನ ಎಂಡಿಂಗ್ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಹಿಂದಿ ಸೀರಿಯಲೇ ಇಷ್ಟ, ಬಾಲಿಕವಧು, ಅದು ಚೆನ್ನಾಗಿದೆ. ಆದರೆ ಗೈಸ್, ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಪಾತ್ರ ಐಕಾನಿಕ್. ಹಾಗೆ ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ ಇವರು 3 ಜನ ಕ್ಯಾರೆಕ್ಟರ್ ನಾನೇನು ಫೋಟೋ ಹಾಕಿದ್ದೆ, ಇವ್ರು 3 ಜನ ತುಂಬ ಜಾಸ್ತಿ ಫೇಮಸ್ ಆಗಿದ್ದಾರೆ ಗೈಸ್ ಈ ಸೀರಿಯಲ್ ಮಾಡಿ ಆದಮೇಲೆ. ನಂಬರ್ 12 ನನ್ನ ರಸಿರಾಧೆ. ಈ ಒಂದು ಸೀರಿಯಲ್ನ ಟೈಟಲ್ ಟ್ರ್ಯಾಕ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು ಗೈಸ್. ನಾನು ಕೂಡ ಈ ಒಂದು ಸೀರಿಯಲ್ದು 200 ಎಪಿಸೋಡ್ವರೆಗೆ ನೋಡಿದ್ದೆ. ತುಂಬ ಜಾಸ್ತಿ ಕಾಮಿಡಿ ಇದೆ, ಮೇನ್ಲಿ ಕಾಮಿಡಿ ಕೂಡ ಇದೆ ಈ ಸೀರಿಯಲಲ್ಲಿ. ಸೊ ಅದು ನನಗೆ ಇಷ್ಟ ಆಯ್ತು ಸೀರಿಯಲ್ ನೋಡಲಿಕ್ಕೆ. ನಂಬರ್ 11 ಹೂಮಳೆ. ಈ ಸೀರಿಯಲ್ನ ಹಿಂದಿ ವರ್ಷನ್ನ ನೋಡಿದ್ದೆ, ಇದು ರೀಮೇಕ್. ಸೊ ಅಫ್ಕೋರ್ಸ್ ಸೇಮ್ ಸ್ಟೋರಿ. ನನಗೆ ಹಿಂದಿಯಲ್ಲಿ ಇರೋ ಸ್ಟೋರಿ ತುಂಬ ಜಾಸ್ತಿ ಇಷ್ಟ ಆಗಿತ್ತು. ಆ್ಯಂಡ್ ಕನ್ನಡದಲ್ಲಿ ಕೂಡ ತುಂಬಾ ಜಾಸ್ತಿ ಕ್ಯೂಟಾಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ನಾನು ನಂಬರ್ 11 ಇಟ್ಟಿದ್ದೀನಿ ಈ ಸೀರಿಯಲನ್ನು. ನೋಡಿ ಗೈಸ್, ನಂಬರ್ 10ಗೆ ಹೋಗುವ. ನಂಬರ್ 10 ನಾನು ಇಡ್ತಿರೋ ಸೀರಿಯಲ್ ಗೆಂಡಸಂಪಿಗೆ. ಈ ಸೀರಿಯಲ್ ನಾನು ನೋಡಿಲ್ಲ, ಸತ್ಯ ಹೇಳ್ತೇನೆ. ಬಟ್ ಈ ಸೀರಿಯಲ್ ನಡೀತಾ ಇರುವಾಗ ಈ ಸೀರಿಯಲ್ ಟಾಪಲ್ಲಿ ಇರ್ತಿತ್ತು. TRP ಕೂಡ ಒಳ್ಳೆ ಬರ್ತಿತ್ತು. ಟಾಪ್ 20ಯಲ್ಲಿ ಅಂತೂ ಇರ್ತಿತ್ತು ಈ ಸೀರಿಯಲ್. ಅದಕ್ಕೆ ನಾನು ಟಾಪ್ 10 ಇಟ್ಟದ್ದು. ಟಾಪ್ 9 ಇರ್ತಿದ್ದೀನಿ ಕಿನ್ನರಿ. ಈ ಸೀರಿಯಲ್ ನಾನು ನೋಡಿದ್ದೀನಿ ಗೈಸ್, ಫಸ್ಟಿಂದ ಲಾಸ್ಟ್ವರೆಗೆ. ಆ್ಯಂಡ್ ಕಿರಣ್ ರಾಜ್ ಅವ್ರದ್ದು ಕೆಮಿಸ್ಟ್ರಿ ಉಂಟು ನೋಡಿ, ಓ ಮೈ ಗಾಡ್, ಎಪಿಕ್ ಇದೆ ಈ ಸೀರಿಯಲ್. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಇದೆ, ನೀವು ನೋಡ್ಬೋದು. ಸೊ ನಂಬರ್ 8ಗೆ ಹೋಗೋಣ. ನಂಬರ್ 8 ಇಡ್ತಾ ಇದ್ದೀನಿ ಕುಲವಧು. ಈ ಸೀರಿಯಲ್ ಕೂಡ ನಾನು ನೋಡಿದ್ದೀನಿ. ಈ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಎಪಿಸೋಡ್ಸ್ ಇದೆ, ಬಟ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಹಿಡಿತದೆ. ಆ ಸ್ಟಾರ್ಟನ್ನು ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ನಂಬರ್ 8 ಇರ್ತೀನಿ ಕುಲವಧು. ನಂಬರ್ 7 ಕನ್ನಡತಿ. ಈ ಸೀರಿಯಲನ್ನು ಯಾರೂ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಎಷ್ಟು ಪರ್ಫೆಕ್ಟ್ ಸೀರಿಯಲ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೆಸರಿಗೆ ತಕ್ಕ ಸೀರಿಯಲ್, ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಕಿರಣ್ ರಾಜ್ ಅವರ ಕೆಮಿಸ್ಟ್ರಿ ಅವ್ರ ಜೊತೆ, ಓ ಮೈ ಗಾಡ್, ಚೆನ್ನಾಗಿದೆ. ನಂಬರ್ 6 ಗೀತಾ. ಈ ಸೀರಿಯಲ್ ಕೂಡ ಫೇಮಸ್ ಆಗಿತ್ತು. ತುಂಬ ಜಾಸ್ತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ, ತುಂಬ ಜಾಸ್ತಿ ರೋಸ್ಟ್ ಮಾಡಿದ್ದಾರೆ, ಟ್ರೋಲ್ ಮಾಡಿದ್ದಾರೆ ಈ ಸೀರಿಯಲನ್ನು. ಬಟ್ ಸ್ಟಾರ್ಟಿಂಗ್ ಎಪಿಸೋಡ್ ಏನಿದೆ 100 ಎಪಿಸೋಡವರೆಗೆ ನಾನು ನೋಡಿದೆ. ಆ್ಯಂಡ್ ಲಾಸ್ಟಿಗೂ ಕೂಡ ನಾನು ನೋಡಿದೆ. ನನಗೆ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಿತ್ತು ಈ ಸೀರಿಯಲ್. ತುಂಬಾ ಜಾಸ್ತಿ ಚೆನ್ನಾಗಿದೆ ಗೈಸ್. ಫೈಟಿಂಗ್ ಸೀಕ್ವೆನ್ಸ್ ಆಗಿರ್ಬೋದು ಜಬರ್ದಸ್ತ್ ಇತ್ತು. ನಂಬರ್ 5 ಇರ್ತಿದ್ದೀನಿ
ಅಶ್ವಿನಿ ನಕ್ಷತ್ರ. ಇದು ಕೂಡ ಹಿಂದಿ ಸೀರಿಯಲ್ನ ರೀಮೇಕ್. ಬಟ್ ಸೀರಿಯಸ್ಲಿ ಗೈಸ್ ನಾನು ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ದೀನಿ, ತುಂಬ ಜಾಸ್ತಿ ಕ್ಯೂಟ್ ಇದೆ. ಆ್ಯಂಡ್ ಇದರಲ್ಲಿ ಇರೋ ಎರಡು ಮೇಯ್ನ್ ಕ್ಯಾರೆಕ್ಟರ್ಸನ್ನು ತುಂಬ ಜಾಸ್ತಿ ಫೇಮಸ್ ಮಾಡಿತ್ತು ಈ ಸೀರಿಯಲ್. ಆ್ಯಂಡ್ ಮಯೂರಿ ಅವರು ಒಂದು ಮಟ್ಟಕ್ಕೆ ಫೇಮಸ್ ಆಗ್ತಾರೆ ಮೂವೀಸ್ಗಳಲ್ಲಿ, ಬಟ್ JK ಅವರು ಸ್ವಲ್ಪ ಕಷ್ಟಪಡ್ತಾರೆ, ಈಗಲೂ ಕೂಡ ಅವರು ಕಷ್ಟಪಡ್ತಿದ್ದಾರೆ. ನಂಬರ್ 4 ಇಡ್ತಾ ಇದ್ದೀನಿ ಗಿಣಿರಾಮ. ಈ ಸೀರಿಯಲ್ ಕೂಡ ತುಂಬಾ ಜಾಸ್ತಿ ಚೆನ್ನಾಗಿದೆ, ಫೇಮಸ್ ಆಗಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಸೀರಿಯಲ್ ತುಂಬ ಜಾಸ್ತಿ ಇಷ್ಟ. ಹೀರೋಯಿನಿ ಯಾವಾಗಲೂ ತಪ್ಪು ಎನ್ಕೊಳ್ತಾರೆ ಹೀರೋನ, ಆದರೆ ನಿಜವಾಗಿ ಹೀರೋ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ತುಂಬ ಜಾಸ್ತಿ ಕ್ಯೂಟ್ ಇದೆ ಗೈಸ್. ನಂಬರ್ 3 ನಾನು ಇಡ್ತಾರೋ ಸೀರಿಯಲ್ ಮಿಥುನ ರಾಶಿ. ಈ ಸೀರಿಯಲ್ ನನ್ನ ಫೇವ್ರೆಟ್ ಸೀರಿಯಲ್. ಈ ಸೀರಿಯಲ್ ಎಷ್ಟು ಫೇಮಸ್ ಆಯಿತು ಅಂದರೆ ಮರಾಠಿ ಮತ್ತು ತಮಿಳು, ತೆಲುಗು ಎಲ್ಲ ಕಡೆ ರೀಮೇಕ್ ಆಯಿತು ಈ ಸೀರಿಯಲ್. ಅಷ್ಟು ಅಂದರೆ ಫೇಮಸ್ ಆಗಿತ್ತು. ಇವರ ಜೋಡಿ ತುಂಬ ಜಾಸ್ತಿ ಕ್ಯೂಟ್ ಇದೆ. ಲೈಕ್ 1000 ಎಪಿಸೋಡ್ ಮಾಡಿದರೂ ಕೂಡ 40ನೇ ಎಪಿಸೋಡಲ್ಲೇ ಅವ್ರದ್ದು ಮದುವೆ ಆಗ್ತದೆ. ಆಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಅವ್ರದ್ದು ಕೆಮಿಸ್ಟ್ರಿ ನೋಡ್ಲಿಕ್ಕೆ ತುಂಬಾ ಜಾಸ್ತಿ ಸಖತ್ತಾಗುತ್ತೆ. ನಂಬರ್ 2 ಯುವರಾಣಿ ಅಂದರೆ ನಮ್ಮನೆ ಯುವರಾಣಿ. ಈ ಸೀರಿಯಲ್ ಕೂಡ ನಾನು ನೋಡ್ತಾ ಇದ್ದೆ, ತುಂಬಾ ಜಾಸ್ತಿ ಕ್ಯೂಟ್ ಇತ್ತು, ಇಂಟ್ರೆಸ್ಟಿಂಗ್ ಇತ್ತು, ಫನ್ನಿ ಇತ್ತು, ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇತ್ತು ಗೈಸ್. ಲೈಕ್ ಕೆಮಿಸ್ಟ್ರಿ ಅಂತೂ ಎಪಿಕ್ ಇತ್ತು. ನಂಬರ್ 1 ರಾಧಾರಮಣ. ಐ ಲವ್ ದಿಸ್ ಸೀರಿಯಲ್, ಲಿಟ್ರಲಿ ಐ ಲವ್ ದಿಸ್ ಸೀರಿಯಲ್. ಸೊ ತುಂಬ ಜಾಸ್ತಿ ಕ್ಯೂಟ್ ಇತ್ತು, ಇಂಟ್ರೆಸ್ಟಿಂಗ್ ಇತ್ತು. ಲೈಕ್ 2 ಮದುವೆ ಆಗ್ತದೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಏನು ಓದ್ಕೊಳ್ತದೆ ಅದು ತುಂಬ ಕಷ್ಟ ಇದೆ. ನಂಬರ್ 1 ಇಡ್ತಿದ್ದೀನಿ ರಾಮಾಚಾರಿ. ಈ ಸೀರಿಯಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಈ ಸೀರಿಯಲ್ ಥರನೇ ಇನ್ನೊಂದು ಸೀರಿಯಲ್ ಬಂತು ಯಜಮಾನ, ಬಟ್ ಈ ಸೀರಿಯಲ್ ಅಷ್ಟು ಅದು ಪಾಪ್ಯುಲಾರಿಟಿಯನ್ನು ಗೇನ್ ಮಾಡಿಲ್ಲ. ಬಟ್ ರಾಮಾಚಾರಿ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ನನ್ನ ಅಕ್ಕ ಕೂಡ ಹೇಳ್ತಾ ಇದ್ಲು ಅದು ತುಂಬ ಚೆನ್ನಾಗಿದೆ ಮರಿತಿ ಸೀರಿಯಲ್ ಅಂತ. ಈ ಒಂದು ವಿಡಿಯೋದ ಟಾಪ್ ಸೀರಿಯಲ್ ಬಗ್ಗೆ ಮಾತಾಡೋಣ, ಬೋನಸ್ ಸೀರಿಯಲ್ ಅಂತಲೂ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಂಬರ್ 1 ಕರಿಮಣಿ ಸೀರಿಯಲ್, 2 ನಿನಗಾಗಿ, 3 ಮಾಂಗಲ್ಯಂ ತಂದುರಾನಿನ, 4 ಮನೆ ಮಂತ್ರಾಲಯ. ನಾನು ಮೆನ್ಷನ್ ಮಾಡಿದ ಎಲ್ಲ ಸೀರಿಯಲ್ಸ್ಗಳು ಬೆಸ್ಟ್ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ನಾನೇನು ಬೋನಸ್ ಸೀರಿಯಲ್ಸ್ಗಳು ಮೆನ್ಷನ್ ಮಾಡಿದ್ದೀನಿ, ಇದು ತುಂಬ ಕಡಿಮೆ ಎಪಿಸೋಡ್ ಸೀರಿಯಲ್. ಸೊ ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡಲಿಕ್ಕಿದ್ದೀರಾ. ಎನಿವೇಸ್ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ನಾನು ಕೆಲವು ಚಾನಲ್ಸ್ಗಳ ಬಗ್ಗೆ ಮಾತಾಡಲಿಕ್ಕಿದ್ದೀನಿ, ಲೈಕ್ ಝೀ ಕನ್ನಡ, ಉದಯ TV, ಸ್ಟಾರ್ ಸುವರ್ಣ. ಸೊ ಎಲ್ಲ ಚಾನಲ್ಸ್ಗಳ ಬಗ್ಗೆ ಮಾತಾಡಿ, ಮತ್ತು ನನಗೆ ಫೇವ್ರೆಟ್ ಟಾಪ್ 20 ಸೀರಿಯಲ್ಸ್ಗಳು ಓವರಾಲ್ ಇದುವರೆಗೆ ಕನ್ನಡದಲ್ಲಿ ನಡೆದದ್ದು ಅದರ ಬಗ್ಗೆಯೂ ಮಾತಾಡೋಣ. ಸೊ ಇನ್ನು ಮುಂದೆ ವೀಡಿಯೋಸ್ಗಳು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.